ವ್ಯಕ್ತಪಡಿಸಿದೆ ಎಂತ ಗುಪ್ತದೂಳು ರಣದ ವರ್ತಮಾನವ ಕೇಳಿ ಏನಾಶ್ಚರ್ಯ ಏನಾಶ್ಚರ್ಯ. ಒಂದು ಕಾಲವಿತ್ತು ಈ ಮದುವೆಯನ್ನು ನಿಶ್ಚಿಂತೆಯಿಂದ ಆಗ್ತಾ ಇತ್ತು. ಆದರೆ ಏನು ಮಾಡಲಿ, ಅದೊಂದು ದಿವಸ ತಂಗಿಯ ಮದುವೆಯ ದಿವಸ ಅಶರೀರವಾಣಿಯನ್ನು ಮೊಳಗಿತು. ಕಂಸ, ನಿನಗೆ ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವಂತ ಮಗುವಿನಿಂದಲೇ ಮರಣ ಹೇಳಿ ಕೈಕಾಲುಗಳು ನಡಗತೊಡಗಿ. ಅಷ್ಟಕ್ಕೆ ಬಿಟ್ಟನಾಗಿ ಕಂಸ ಇಲ್ಲ, ಅವನನ್ನು ಅವನ ಮನೆಗೆ ಕಳುಹಿಸದೆ ಕಾರಾಗೃಹದಲ್ಲಿ ಮಾತ್ರವಲ್ಲದೆ ಹುಟ್ಟಿದಂತ ಎಲ್ಲ ಮಕ್ಕಳನ್ನು ಕೂಡ ಒಂದೊಂದಾಗಿ ಕೊಂದು ಬಿಟ್ಟೆ. ಆದರೆ ಏನು ಮಾಡಲಿ, 8ನೆಯ ಗರ್ಭದಲ್ಲಿ ಹುಟ್ಟಿದಂತಹ ಮಗು ಕೂಡ ನನ್ನ ಕೈ ಸೇರುವಾಗ ಏನು ವಿಚಿತ್ರ, ಕೊಲ್ಲಲೆಂದು ಕತ್ತಿಯನ್ನು ತೆಗೆಯುವಾಗ ಕೈಯಿಂದ ತಪ್ಪಿಸಿ ಹೋರಾಡಿ ಮಾತ್ರವಲ್ಲದ ಅದೊಂದು ಮಾತನ್ನು ಕೂಡ ಏನು, ಎಲ್ಲವೋ ಕಂಸ, ನೀನು ಕೊಲ್ಲ ಬಯಸುವ ಮಗು ನಾನಲ್ಲ, ಅದು ನನ್ನ ಕೌತುಕದಲ್ಲಿ ನಿಶ್ಚಿಂತೆಯಾಗಿ ಬೆಳೆಯುತ್ತಾ ಇದೆ. ಆ ಮಾತನ್ನು ಕೇಳಿದ ನಾನು ಅಷ್ಟಕ್ಕೆ ಸುಮ್ಮನಿದ್ದೇನ? ಇಲ್ಲ, ಅವರನ್ನು ಅಲ್ಲಿ ಬೆಳೆಯಲು ಬಿಡುವುದಿಲ್ಲ. ಏನು ಮಾಡುವುದೆಂದು ಆಲೋಚನೆ ಮಾಡಿ ನಮ್ಮವರಾದವರೆಲ್ಲರನ್ನೂ ಒಬ್ಬೊಬ್ಬರಾಗಿ ಕಳುಹಿಸಿದೆ. ಪೂತನ, ಶಕಟ, ದೇಣುಕ, ಬಕ ಮೊದಲಾದವರನ್ನೆಲ್ಲ ಕಳುಹಿಸಿದೆ. ಆದರೇನು ಮಾಡಲಿ, ಆ ಕಬಡ ಕೃಷ್ಣ ಎಲ್ಲರನ್ನೂ ಮುಗಿಸಿಯೇ ಬಿಟ್ಟನಲ್ಲವೇ. ಅಷ್ಟಕ್ಕೆ ಬಿಡಲಿಲ್ಲ ಈ ಕಂಸ. ಇಲ್ಲ ಹಬ್ಬದ ನೆಪವೊಡ್ಡಿ ಆ ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಕಳುಹಿಸಿ. ಆದರೆ ಏನು ಮಾಡಲಿ, ಈಗ ಅನ್ನಿಸ್ತಾ ಇದೆ ನನಗೆ, ಯಾಕಾಗಿ ವಹಿಸಿದಿರೋ ಅವರನ್ನು. ಬಂದ ದಾರಿಯಲ್ಲೇ ಅವರು ರಾಜರಾಜಕನನ್ನು ಕೊಂದು ಬಿಟ್ಟು. ಅಯ್ಯೋ ವಿಧಿ, ಹಾಗಾದರೆ ಏನು ಮಾಡಲಿ, ಹೊತ್ತು ಮುಳುಗಿದೆ, ಕತ್ತಲಾಗಿದೆ. ಆದರೆ ಈ ದಿವಸ ಏನು ಮಾಡುವಂತಿಲ್ಲ, ನಾಳೆಯ ದಿವಸಕ್ಕಾಗಿ ಕಾಯಬೇಕಾಗಿದೆ. ಅಷ್ಟು ಹೊತ್ತಿಗೆ ನಿದ್ದೆ ಮಾಡಿ ನಾಳೆಯ ದಿವಸ ಆಲೋಚನೆ ಮಾಡುತ್ತೇನೆ. ಒಂದೊಂದು ಬರಲಿ. ಈ ಪರಿ ಅಳಲುತ ಭಯದಿ, ಈ ಪರಿ ಅಳಲುತ ಭಯದಿ, ಭಯದಿ ಭಯದಿ ಶ್ರೀಪತಿಯ ನೆನೆನೆನೆವುದ ಸಜ್ಜಾಗೃಹದಿ ಪವಡಿಸಿ, ಸಜ್ಜಾಗೃಹದಿ ಪವಡಿಸಿ. ಸ್ವಪ್ನವ ತಂಡು ರೋಪದ ಸ್ವಪ್ನವ
ತನುವಿಗೆ ಮೃತ್ಯು ಬೆಲೆ ತನುವಿಗೆ ಕತ್ತೆಯ ಮಡರುತ ಕತ್ತೆಯ ಮಡರುತ ಕತ್ತೆಯ ಅಡರುತ ಕತ್ತೆಯ ಅಡರುತ ಕತ್ತೆಯ ಅಡರುತ ಕತ್ತೆಯ ಮಡರುತ ಕತ್ತೆಯ ದಿಕ್ಕಿಗೆ ಕಲಿಸುವ ಕೃತ್ರಿಮವರ ಕಮತವು ಪ್ರತ್ಯಕ್ಷವೇ ಹೊಂಟೆ ಕೃತ್ರಿಮವರ ಕಮತವು ಪ್ರತ್ಯಕ್ಷವೇ ಹೊಂಟೆ ಕಮತವು ಹೊಂಟೆ ಮೃತ್ಯುವೆ ಪರಿಯನಗಿದು ವಿಸ್ತರಿಸಲು ಹಾಗೆಯೇ ಮೃತ್ಯುವೇ ಮೃತ್ಯುವೇ ಕೆಳಗೆಯಿದು ನಾ ವಿಸ್ತರಿಸಲು ಅರಿಯೇ 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 ಏನು ಮಾಡಲಿ ಏನಾಗುತ್ತಿದೆಯೋ ಏನು ಮಾಡುವೆ ಏನಾಗುತ್ತಿದೆಯೋ ವಿಧಿಯೇ ಅಯ್ಯೋ ವಿಧಿಯೇ ಏನಾಶ್ಚರ್ಯ ನಿದ್ರಿಸಲೆಂದು ಹೋಗಿದ ನಾನು ಕಂಡ ದೃಶ್ಯವೇನು ಅಯ್ಯೋ ನನ್ನನ್ನು ನಾನೇ ನಂಬಲಾರ ದುಸ್ವಪ್ನ ಘೋರವಾದ ದುಸ್ವಪ್ನ ಇದುವರೆಗೆ ನಾನು ಕಾಣದಂತ ಅಯ್ಯೋ ಅದನ್ನು ನೆನೆಸಿಕೊಂಡರೆ ಈಗಲೇ ಕೈಕಾಲುಗಳು ನಡುತ್ತಾರೆ ಏನು ಸ್ವಪ್ನ ಅಯ್ಯೋ ಅಯ್ಯೋ ದೇವರೇ ಅದನ್ನು ಹೇಳುವಾಗಲೇ ನನ್ನ ಕೈಕಾಲುಗಳು ನಡುತ್ತಾರೆ ಪ್ರಪಂಚದಲ್ಲಿಯೇ ನೀನು ಪ್ರಾಣಿಯನ್ನು ಘೋಷಿತವಾದ ಕತ್ತೆಯ ಮೇಲೆ ಇಟ್ಕೊಂಡು ಕೆಂಪುದಾದ ಹೂವನ್ನು ಧರಿಸಿಕೊಂಡು ಕುತ್ತಿಗೆಯನ್ನು ಶರೀರವಿಡೀ ಲೇಪಿಸಿಕೊಂಡು ಎಣ್ಣೆಯನ್ನು ಎತ್ತಿಗೆ ಹಾಕಿಕೊಂಡು ದಕ್ಷಿಣ ಅಭಿಮುಖವಾಗಿ ಹೋಗುತ್ತಾ ಇದ್ದೇನೆ. ಹಾಗಾದರೆ ಇದು ಮೃತ್ಯುವಿನ ಸಂಕೇತವಲ್ಲವೇ? ಹಾಗಾದರೆ ಈ ಕೊಂಕಣಿಯ ಮೃತ್ಯು ಇಲ್ಲ, ಅಕಟಕಟ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದೇನು ಕಾಣ್ತಾ ಇರೋದು? ಬೆದರುತ್ತಲ್ಲ ಬೆದರುತ್ತಲ್ಲ ಎದ್ದರೆ ಎಲ್ಲಿದಿರಿಗೆ ಹೊತ್ತವರಿದಕೋ ಹೊತ್ತವರಿದಕೋ ಕದಕುತ್ತಲೆಲ್ಲನು ಕದಕುತ್ತಲೆಲ್ಲನು ಮತ್ತಪ್ಪುವರಿದಕೋ ಅಪ್ಪುವರಿದಕೋ ಅಪ್ಪುವರಿದಕೋ ಮತ್ತಪ್ಪುವರೆಲ್ಲನು ಬಿಡದೆ ಏನು ಮಾಡುದು? ಇದೆಯನ್ನಯ ತಲೆ ಇದೆಯನ್ನಯ ತಲೆ ತಡವರಿಸಿದರೆ ನಗಲು ಕಾಣದು ಇಲ್ಲ, ತಡವರಿಸಿದರೆ ನಗಲು ಕಾಣದು ತಲೆ ಕಾಣದು ತಲೆ ಕಾಣದು ಅದರಿಂದಲೇ ದರ್ಪಣ ವೀಕ್ಷಿಸಲು ದರ್ಪಣ ವೀಕ್ಷಿಸಲು ದರ್ಪಣ ವೀಕ್ಷಿಸಲು ದರ್ಪಣ ವೀಕ್ಷಿಸಲು ದರ್ಪಣ ವೀಕ್ಷಿಸಲು ಇಲ್ಲ, ವೀಕ್ಷಿಸಲು ಅದರೊಳು ಕಾಣೆನೋ ಏನು ಮಾಡಲಿ ಏನಾಗುತ್ತಿದೆಯೋ ಏನ ಕಂಡೆ
ಗಣೇಶನ ನಿನ್ನಿಂದ ಸಾಧ್ಯವಿಲ್ಲ. ಮಣ್ಪುಣಿಗೆ ಆ ಸ್ವಪ್ನವನ್ನು ವರ್ಣಿಸಲು ಪಂಡಾರ್ಥ ಬಿಡ್ತೇನೆ. ನಿದ್ದೆಯಿಂದ ಎಚ್ಚೆತ್ತು ನೋಡುವಾಗ ಕೈಯನ್ನು ಹಾಗೆಯೇ ತಲೆಯನ್ನು ಸವರುತ್ತೇನೆ. ಇಲ್ಲ, ನನ್ನ ತಲೆ ಇಲ್ಲ, ನನ್ನ ಶರೀರದ ಮೇಲೆ ನನ್ನ ತಲೆ ಹಾಗೆಂದು ತೆಗೆದ ದರ್ಪಣವನ್ನು ನೋಡುತ್ತೇನೆ. ಇಲ್ಲ, ತಲೆ ಇಲ್ಲದ ಶರೀರ ಇದೆಲ್ಲ ಮೃತ್ಯುವಿನ ಸೂಚನೆಯಲ್ಲವೇ? ಹಾಗಾದರೆ ನನಗೆ ಮೃತ್ಯು ಬಂದಿದೆ. ಅಯ್ಯೋ ದೇವರೇ, ಕಾಣುವೆನಲ್ಲಿ ಉರಿವುದು ದೀಪವು ಅಣ್ಣ ಒಂದು ದೀಪ. ಉರಿವುದು ದೀಪವು ದೀಪವು ಅದು ಎರಡಾಗುತ್ತ ಅದು ಎರಡಾಗುತ್ತ ದೀಪವು ಎರಡಾಗುತ್ತ ದೀಪವು ಎರಡಾಗುತ್ತ ದೀಪವು ಎರಡಾಗುತ್ತ ಕಾಣುತ್ತಿದೆ. ಅರಮನೆಯೆಲ್ಲವ ಹೀಗಿದೆ, ಅರಮನೆಯೆಲ್ಲವ ಹೀಗಿದೆ, ಹೀಗಿದೆ. ಹರಿಮಯ 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 ಹರಿಮಯವಾಯ್ತು. ಹರಿಮಯ ಆಯ್ತಯ್ಯಯ್ಯೋ. ಕಲಿಸಿದೆ ತಂಗಿಯ ಮಕ್ಕಳ, ಕಲಿಸಿದೆ ಆ ಕೃಷ್ಣನ, ಕಲಿಸಿದೆ ತಂಗಿಯ ಮಕ್ಕಳ, ಕಲಿಸಿದೆ ಆ ಕೃಷ್ಣನು. ದರೆಯೊಳು ಬಹು ನರಕದಾರಿಯನ್ನು ತಿಳಿಯುವ ಏನು ಮಾಡಲಿ, ಏನು ಮಾಡಲಿ, ಆಗುತ್ತಿದೆಯೋ ಏನ ಕಂಡೆ ರಾಧ. ಅಯ್ಯೋ ದೇವರೇ, ಏನು ಪರಿಸ್ಥಿತಿ ನನಗೆ ಬಂದದ್ದು. ದೂರದಲ್ಲಿ ನೋಡುತ್ತಿದ್ದೆ ದೀಪವೊಂದು, ದೀಪವನ್ನು ಎರಡಾಗ್ತಾ ಇದೆ, ಇಲ್ಲ ನಾಲ್ಕಾಗ್ತಾ ಇದೆ, ಅಲ್ಲ ಸಾವಿರವಾಗ್ತಾ ಇದೆ. ಮೃತ್ಯು ನನ್ನ ಸಮೀಕ್ಷೆ. ಅರಮನೆಯ ಹೊರಗೆ ಮತ್ತು ಒಳಗೆ ನೋಡುವಾಗ ಏನೊಂದು ವಿಚಿತ್ರ. ಎಲ್ಲಿ ನೋಡಿದರೂ ಶ್ರೀಕೃಷ್ಣ, ಅಲ್ಲಿ ನೋಡಿದರೂ ಶ್ರೀಕೃಷ್ಣ. ಅಂದರೆ ಕೃಷ್ಣ ನನ್ನ ಒಳಗೂ ಹೊರಗೂ ಎಲ್ಲ ಕೃಷ್ಣನಿದ್ದಾನೆ. ಅಯ್ಯೋ, ಹಾಗಾದರೆ ಆ ದಿವ್ಯ ಮೂರ್ತಿಯನ್ನು ನೋಡಿದಂತ ದುರುಳನಿ ಪರಿ ಮರುಗಿ ಈ ಪರಿ ಮರುಗಿ ನಯನವ ತಿಳಿದು ನೋಡಲು ತನ್ನ ಅರಮನೆ ಹೊರಗೊಳಗೆ, ಅರಮನೆ ಹೊರಗೆ ಒಳಗೆ, ಹೊರಗೆ ಒಳಗೆ ಹೊರಗೊಳಗೆ ಶ್ರೀಕೃಷ್ಣ ಮಯವು. ಶ್ರೀಕೃಷ್ಣ ಮಯವೋ, ಕೃಷ್ಣಮಯ ಶ್ರೀ ಕೃಷ್ಣಮಯವಾ.